ನಾನು ಎಲ್ಲರಿಗೂ ಪ್ರಭುವಿನ ಆಶೀರ್ವಾದಗಳು ಇರಲಿ ಎಂದು ಪ್ರಾರ್ಥಿಸ್ತೇನೆ. ಹಲ್ಲೆಲೂಯಾ, ದೇವರಿಗೆ ಸ್ತುತಿ. ಜೀಸಸ್ ಕ್ರೈಸ್ಟ್ ಇವರು ಎಲ್ಲರಿಗೂ ಪ್ರಭು. ಈಗ ಲೂಕಾ ಸುವಾರ್ತೆಯ 2ನೇ ಅಧ್ಯಾಯವನ್ನು ನೋಡಿದಾಗ, ಜನರಿಗೆ ಉಂಟಾಗುವ ಮಹಾ ಸಂತೋಷದ ಶುಭವಾರ್ತೆ. ಇದು ಕೆಲವರಿಗೆ, ಯಹೂದ್ಯರಿಗೆ ಮಾತ್ರವಲ್ಲ, ಆದರೆ ಎಲ್ಲ ಜನಾಂಗಗಳಿಗೂ. ಇಲ್ಲಿ ಬಹಳ ಸ್ಪಷ್ಟವಾಗಿ, ಹಾನುಗಾರರು ಹೊಲದಲ್ಲಿ ರಾತ್ರಿ ತಮ್ಮ ಹಿಂಡನ್ನ ಕಾಯುತ್ತಿದ್ರು. ಆಗ ಪ್ರಭುವಿನ ದೂತನು ಅವರ ಬಳಿಗೆ ಬಂದು, ಲೂಕಾ ಸುವಾರ್ತೆಯ 2ನೇ ಅಧ್ಯಾಯ 8ನೇ ವಚನ. ಪ್ರಭುವಿನ ದೂತನು ಅವರ ಬಳಿಗೆ ಬಂದು ನಿಂತನು. ಪ್ರಭುವಿನ ಮಹಿಮೆ ಅವರ ಸುತ್ತಲೂ ಪ್ರಕಾಶಮಾನವಾಯಿತು. ಅವರು ತುಂಬಾ ಭಯಪಟ್ಟರು. ಆದರೆ ದೂತನು ಹೇಳಿದನು, ಭಯಪಡಬೇಡಿ, ನೋಡಿ, ನಾನು ಎಲ್ಲಾ ಜನರಿಗೂ ಉಂಟಾಗುವ ಮಹಾ ಸಂತೋಷದ ಸುವಾರ್ತೆಯನ್ನು ನಿಮಗೆ ತಿಳಿಸುತ್ತಿದ್ದೇನೆ. ಅಂದರೆ ಎಲ್ಲಾ ಜನರಿಗೂ ಇದು ಸಂಬಂಧಿಸಿದೆ. ಕ್ರಿಸ್ಮಸ್ ಎಂದರೆ ಎಲ್ಲರ ಹಬ್ಬ. ಯೇಸು ಕ್ರಿಸ್ತನು ಎಲ್ಲರಿಗೂ ಪ್ರಭು. ಅವರು ಜಗತ್ತಿನ ರಕ್ಷಕ. ಅವರು ಎಲ್ಲಾ ಲೋಕಕ್ಕೂ ಬಂದವರು, ಜನರನ್ನು ಅವರ ಪಾಪಗಳಿಂದ ಬಿಡಿಸಲು ಬಂದವರು ಎಂದು ಮತ್ತಾಯ ಸುವಾರ್ತೆಯಲ್ಲಿ 1:21 ನಾವು ಓದ್ತೇವೆ. ಜನರಿಗಾಗಿ ಬಂದವರು, ಕ್ರೈಸ್ತರಿಗಾಗಿ ಮಾತ್ರ ಅಲ್ಲ. ದೇವರು ತಾನೇ ಆರಿಸಿಕೊಂಡವರಿಗಾಗಿ ಮಾತ್ರ ಬಂದವರು ಅಲ್ಲ, ಎಲ್ಲಾ ಜನರನ್ನು ಅವರ ಪಾಪಗಳಿಂದ ಬಿಡಿಸಲು ಬಂದವರು. ಅಂದರೆ ಯೇಸು ಕ್ರಿಸ್ತನು ಇತರ ಜನರಿಗೂ ದೇವರು, ಯೂದರಿಗೂ ದೇವರು, ನಮ್ಮೆಲ್ಲರಿಗೂ ಕೂಡ ದೇವರು. ಹಲ್ಲೆಲೂಯಾ.